ಮಧ್ಯರಾತ್ರಿಲಿ ನಾನು ಚಿಕನ್ ತಿಂತಾಯಿದ್ದೀನಿ. ಆದರೆ ಅದೇನೇ ಆಗಲಿ ಚಾಲೆಂಜ್ ಅಂತೂ ಬಿಟ್ಟು ನಾನು ಹೋಗಲ್ಲ. ಅದು ಏನೇ ಪರಿಸ್ಥಿತಿ ಬರಲಿ, ಅದು ಹೆಂಗೆ ಇರಲಿ. ಸೊ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆಯ್ತಾ ಇಲ್ಲ, ಮೈಯಲ್ಲಿರೋ ರೋಮ ಎಲ್ಲ ಎದ್ದು ನಿಲ್ತಾ ಇದ್ದಾವೆ ಒಂದು ಕಡೆಗೆ. ಇಷ್ಟೊಂದು ಟಾರ್ಚರ್ ಅಪ್ಪ. ಏಯ್, ಯಾರೋ ಹೊಳೋ ಥರ, ಓಡೋಗೋ ಥರ ನಿಜವಾಗ್ಲೂ ಯಾರೋ ಇದ್ದಾರೆ ಇಲ್ಲಿ. ಓಡಾಡ್ತಿದೆ ಒಟ್ಟಿನಲ್ಲಿ. ಇಲ್ಲಿ ಹತ್ರ ಟೆಂಟ್ ಹತ್ರದಲ್ಲೇ ಇದೆ. ಯಾರೋ ಯಾವ್ದಾರ ಪ್ರಾಣಿ ಗಿಣಿ ಇದ್ದರೆ ವಾಯ್ಸಿಗೆ ಬಂದರೂ ಬರ್ಬೋದು. ಆ್ಯಕ್ಚುಲಿ 4 ಗಂಟೆ ಆಗ್ತಾ ಬಂತು, 3:45 ಇವಾಗ. ಕಮೆಂಟ್ ಮುಂದೆ ಓದಿಸ್ತೀನಿ. ಸ್ನೇಹಿತರೆ, ಯಾರೋ ಇದ್ದಾರೆ ಇಲ್ಲಿ. ಯಾರೋ ನಿಜವಾಗ್ಲೂ ಯಾರು ಅಂತ ಗೊತ್ತಾಯ್ತಿಲ್ಲ, ಬಟ್ ಯಾರೋ ಇದ್ದಾರೆ. ಸಮಥಿಂಗ್ ಈಸ್ ರಾಂಗ್. ನಿಜವಾಗ್ಲೂ ಯಾರೋ ಇದ್ದಾರೆ ನೋಡಿ. ಯಾರೇ ಇರಿ, ಬನ್ನಿ ಮಾತಾಡೋಣ. ಭಯ ಪಡಿಸ್ಬೇಡಿ. ನಿಜವಾಗ್ಲೂ ಸ್ನೇಹಿತರೆ, ಹಾಯಣೆ ಸಖತ್ ಸೌಂಡ್ ಆಗ್ತಿದೆ. ಅದಕ್ಕೆ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಿಮಗಂತೂ. ನನಗಂತೂ ಸಖತ್ ಕೇಳಿಸ್ತಿದೆ. ನೋಡೋಣ. ದಯವಿಟ್ಟು ಯಾರು ಇದ್ದರೆ ಬಂದು ಮಾತಾಡಿ. ಸುಮ್ಮನೆ ಟಾರ್ಚರ್ ಕೊಡಬೇಡಿ ನನಗೆ. ನಾನಿಲ್ಲಿ ಬಂದಿರೋದು ಒಂದು ನೈಟು ಸ್ಟೇ ಮಾಡೋಕ್ಕಷ್ಟೇ, ಬೇರೆ ಏನಕ್ಕೂ ಅಲ್ಲ. ಅಥವಾ ನಿಮ್ಮ ಮನೆಗೆ ನಿಮ್ಮ ಜೊತೆಗೆ ಇರೋರ್ಗೆ ಯಾರಿಗೋ ತೊಂದರೆ ಕೊಡೋಕ್ಕಾಗಲಿ, ಇನ್ನೊಂದು ಏನೋ ಮಾಡೋಕ್ಕಾಗಲಿ ಬಂದಿಲ್ಲ. ಮಧ್ಯರಾತ್ರಿಲಿ ನಾನು ಚಿಕನ್ ತಿಂತಾಯಿದ್ದೀನಿ. ಸೊ ಇವಾಗ ಮಾತಾಡೋಣ. ಯಾರು ಇದ್ದೀರಾ ಇಲ್ಲಿ? ಹೋ ನೋಡಿ ಆಯಿತಾ, ತುಂಬ ಚೆನ್ನಾಗಿ ಸಿಗ್ನಲ್ ಬರ್ತಿದೆ. ಚಿಕನ್ನು ತುಂಬ ಚೆನ್ನಾಗಿದೆ.
ಯಾರು ಇದ್ದರೆ ಸ್ಟ್ರಾಂಗ್ ಸಿಗ್ನಲ್ ಕೊಡಿ. ಸ್ಟ್ರಾಂಗ್ ಆಗಬೇಕು, 2 ಪಾಯಿಂಟ್ ಅಲ್ಲ. ಸ್ಟ್ರಾಂಗಾಗಿ ಸಿಗ್ನಲ್ ಕೊಡಿ. ಚೆನ್ನಾಗಿ ಕಡಿತಿದೆ. ಓಕೆ, ಬರ್ತಾಯಿದೆ ಬರಬೇಕಿನ್ನ. ಕೊಡಿ ಸಿಗ್ನಲ್ಲ. ಹಾಂ, 3 ಪಾಯಿಂಟ್ ಬಂತು. ನೀವು ಹುಡುಗಿನ ಅಥವಾ ಹುಡುಗನ? ಹುಡುಗಿ ಆಗಿದ್ದರೆ ಸಿಗ್ನಲ್ ಬರಲಿ. ಸಿಗ್ನಲ್ ಬರ್ತಾಯಿದೆ. ನೀವು ಹುಡುಗಿ ಆದರೆ ಸಿಗ್ನಲ್ ಕೊಡಿ. ಓಹೋ. ಓಕೆ. ನಿಮ್ಮನ್ನು ಒಂದು ನಿಮಿಷ, ನಿಮ್ಮನ್ನು ಇಲ್ಲಿ ಯಾರಾದರೂ ಸಾಯಿಸಿದ್ದ ಅಥವಾ ನೀವೇ ಬಂದು ಏನಾದ್ರು ಸುಸೈಡ್ ಮಾಡ್ಕೊಂಡ್ರೆ? ಓಕೆ, ಇರಿ. ನಿಮ್ಮನ್ನು ಸಾಯಿಸಿದ್ದಾದರೆ ಸಿಗ್ನಲ್ ಕೊಡಿ. ನೀವೇ ಸುಸೈಡ್ ಮಾಡ್ಕೊಂಡಿದ್ದಾ? ಓಕೆ. ಏನು ಕಾರಣ ಇರ್ಬೋದು? ಏನು ಕಾರಣ? ಮನೇಲಿ ಜಗಳ ಆದರೆ ಸಿಗ್ನಲ್ ಕೊಡಿ. ಲವ್ ಪ್ರಾಬ್ಲಮ್ಮಾ? ಓಕೆ. ಇವಾಗ ನಾನು ಚಿಕನ್ ತಿಂತಾಯಿದ್ದೀನಿ, ನಿಮಗೆ ಬೇಕು ಅಂತ ಬಂದಿದ್ದೆ ಅದಕ್ಕೆ. ಯಾಕೆಂದರೆ ಫಸ್ಟ್ ಬಂದು ನಾನು ಚೆಕ್ ಮಾಡಿದ್ದೀನಿ, ಯಾವುದೇ ಸಿಗ್ನಲ್ ಬಂದಿಲ್ಲ, ಇವಾಗಲೇ ಬರ್ತಾ ಇರೋದು. ಸೊ ಚಿಕನ್ ಬೆಂದಾದ್ಮೇಲೆ ಬರ್ತಾಯಿದೆ. ನಾನು ಚಿಕನ್ ಇಲ್ಲಿ ಸೀದೋಗ್ತಿದೆ. ಓಕೆ, ಚಿಕನ್ ಬೇಕಾದರೆ ಸಿಗ್ನಲ್ ಕೊಡಿ. ಮಾತಾಡಬೇಕಾ? ನೀವು ನನ್ನ ಜೊತೆ ಮಾತಾಡಬೇಕಾ? ಓಕೆ. ಇವಾಗ ನಾನು ಡೋಸಿಂಗ್ ರಾಡ್ ಇಟ್ಕೊತೀನಿ. ಯಾವ ಕಡೆ ಇದ್ದೀರಾ ಅಂತ ನೀವು ತೋರಿಸ್ತೀರಾ ನನಗೆ? ನೀವು ಯಾವ ಕಡೆ ನಿಂತಿದ್ದೀರಾ ಅಂತ? ಓಕೆ ನೋಡಿ, ಇದು ಡೋಸಿಂಗ್ ರಾಡು. ಸೊ ನೀವು ಯಾವ ಕಡೆ ಇದ್ದೀರೋ ಆ ಕಡೆ ಸಿಗ್ನಲ್ ತೋರಿಸಿ. ಆ್ಯಕ್ಚುಲಿ ಆ ಕಡೆಯಿಂದ ಕಲ್ಲು ಬರ್ತಾಯಿದೆ. ನಿಜವಾಗ್ಲೂ ಕಲ್ಲು ಬೀಳ್ತಾಯಿದೆ ಆ ಕಡೆಯಿಂದ. ಓಕೆ, ಆ್ಯಕ್ಚುಲಿ ಯಾಕೋ ಹೋಗೋದು ಬೇಡ ಅನ್ನಿಸ್ತಿದೆ, ಆದರೂ ಕೇಳಿಬಿಡೋಣ. ಈ ಡೋಸಿಂಗ್ ರಾಡ್ ಇಟ್ಕೊತೀನಿ ನಾನು. ಸೊ ನಿಜವಾಗ್ಲೂ ಇದ್ದರೆ ಯಾವ ಕಡೆ ಇದ್ದೀರೋ ಆ ಕಡೆ ಸಿಗ್ನಲ್ ಕೊಡಿ, ಆಯಿತಾ? ಯಾವ ಕಡೆ ಇದ್ದೀರಾ ನೀವು? ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಏನೋ ಸಿಗ್ನಲ್ ಬೀಳ್ತಾ ಇದೆ, ಏನಂತ ಗೊತ್ತಾಯ್ತಿಲ್ಲ. ಮಾತಾಡಿದ್ದಲ್ಲದೆ ಕಲ್ಲು ಬೇರೆ ಎಸಿತಾ ಇದೆ. ಸೊ ನನಗೆ ಮಾತಾಡ್ತಿದ್ರೆ ಮಾತಾಡಬೇಕಷ್ಟೇ, ಕಲ್ಲು ಎಸೆಯೋದಲ್ಲ. ಕಲ್ಲು ಎಸೆಯೋದು, ಟಾರ್ಚರ್ ಕೊಡೋದು, ಇನ್ನೊಂದು ಮಾಡೋದು, ಅದೆಲ್ಲ ಮಾಡೋದಲ್ಲ, ಓಕೆನಾ? ಸೊ ನಿಜವಾಗ್ಲೂ ಇದ್ದರೆ ದಯವಿಟ್ಟು ಇದ್ರಲ್ಲಿ ಸಿಗ್ನಲ್ ಕೊಡಿ. ಯಾಕೆ ಸುಮ್ಮನೆ ಟಾರ್ಚರ್ ಕೊಡ್ತಾಯಿದ್ದೀರಾ ಹೇಳಿ? ಇದ್ದೀರಾ ಇಲ್ಲ ಯಾರಾದರೂ? ಇದ್ರೆ ಸಿಗ್ನಲ್ ಕೊಡಿ ದಯವಿಟ್ಟು. ಒಂದು ಕಡೆಗೆ ಭಯ ಆಗ್ತಿದೆ, ಒಂದು ಕಡೆಗೆ ಇಡೀ ರಾತ್ರಿ ಹೆಂಗೆ ಕಳೆಯೋದು ಅಂತ, ಒಂದು ಕಡೆ ಚಾಲೆಂಜ್ ಬಿಟ್ಟು ಹೋದರೆ ಏನಾರು ಅಂದ್ಬಿಡ್ತೀರಾ ಅನ್ನೋದು ಒಂದು ಕಡೆ ಭಯ ನನಗೆ. ಆದರೆ ಅದೇನೇ ಆಗಲಿ, ಚಾಲೆಂಜ್ ಅಂತೂ ಬಿಟ್ಟು ನಾನು ಹೋಗಲ್ಲ. ಅದು ಏನೇ ಪರಿಸ್ಥಿತಿ ಬರಲಿ, ಅದು ಹೆಂಗೆ ಇರಲಿ. ಸೊ ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಕ್ಯಾಮ್ರಾ ಹತ್ರಕ್ಕೆ ಸೆಟ್ ಮಾಡಿ ಬಂದಿದ್ದೀನಿ, ಯಾಕೆಂದರೆ ಆವಾಗಲೇ ಬಿದ್ದುಬಿಡ್ತು ಕ್ಯಾಮ್ರಾ, ಅದಕ್ಕೆ ಹತ್ರಕ್ಕೆ ಇಟ್ಟಿದ್ದೀನಿ.
ಓಕೆ, ಈಗ ನಿನಗೆ ನಿನ್ನ ಕೈಲಾದರೆ ಇಲ್ಲಿ ಏನಾದ್ರು ತೊಂದರೆ ಕೊಡೋಕ್ಕಾಗುತ್ತಾ? ತೊಂದರೆ ಕೊಡೋಕ್ಕಾಗುತ್ತೆ ಅಂದರೆ ಇದು ಇಲ್ಲಿಂದ ಪಾಸ್ ಆಯಿತು, ಬಟ್ ಯಾರೂ ಇಲ್ಲ, ಇಲ್ಲಿ ಯಾರೂ ಇಲ್ಲ. ಏಕಂಗೆ ಥರ ಬಿದ್ದಿದ್ದೀನಿ ಇಲ್ಲಿ, ಇದ್ದಕ್ಕಿದ್ದಂಗೆ ಮೂವ್ ಆಯಿತು. ಯಾರಾದರೂ ಇದ್ದೀರಾ ಇಲ್ಲಿ? ಇಲ್ಲಿ ನೋಡಿ ಸಿಗ್ನಲ್ ಹೆಂಗೆ ಬರ್ತೈತೆ. ಶಿಟ್, ಯಾರು ಇಲ್ಲಿ ತೊಂದರೆ ಕೊಡೋಕ್ಕೆ ಅಂತಲೇ ಬಂದಿದ್ದೀರಾ ನೀವು? ಹಾಂ, ಓಕೆ ಓಕೆ ಓಕೆ. ನಿಮಗೆ ಏನಾಗಬೇಕೀಗ? ನನ್ನನ್ನು ಎದುರಿಸಿ ಇಲ್ಲಿಂದ ಓಡಿಸ್ಬೇಕು ಅಂದ್ಕೊಂಡಿದ್ದೀರಾ? ಹೇಳಿ, ಇದ್ದರೆ ನಿಜ ಅಂತೇಳಿ. ಓಕೆ ಓಕೆ, ಆಯಿತು. ಯಾಕೆ? ನಾನೇನಾದ್ರು ತೊಂದರೆ ಕೊಡ್ತಾಯಿದ್ದೀನಿ ನಿಮಗೆ? ಓಕೆ, ನಾನು ಇಲ್ಲಿ ಬಂದಿರೋದು ನಿಮಗೆ ಇಷ್ಟ ಆಗ್ತಿಲ್ವಾ? ಸ್ನೇಹಿತರೆ, ತುಂಬ ಚೆನ್ನಾಗಿ ಸಿಗ್ನಲ್ ಬರ್ತಾಯಿದೆ. ಸೊ ಕುತ್ಕೊಂಡು ಇಲ್ಲೇ ಕಮ್ಯುನಿಕೇಟ್ ಮಾಡೋಣ. ಓಕೆ ಓಕೆ, ನಿಮ್ಮ ಹೆಸರು ಏನು? ನಿಮ್ಮ ಹೆಸರು ನನಗಿಲ್ಲಿ ಒಂದು 4 ಹೆಸರು ಹೇಳಿದ್ದಾರೆ. ಸೊ ಅದರಲ್ಲಿ ನಾನು ಹೇಳ್ತೀನಿ, ಇದ್ದರೆ ಸಿಗ್ನಲ್ ಕೊಡಿ. ನಯನ ಅಲ್ಲ, ರಮ್ಯಾ, ಶ್ವೇತಾ. ಓಕೆ ಓಕೆ ಓಕೆ, ಹಾಂ ಶ್ವೇತಾ ಅವರೇ, ನಿಮಗೆ ನನ್ನ ಮಾತು ಅರ್ಥ ಆಗ್ತಿದೆಯಾ? ಹಾಂ, ನನ್ನಿಂದ ನಿಮಗೆ ಟಾರ್ಚರ್ ಆಗ್ತಿದೆಯಾ? ಇಲ್ಲಿ ನಾನು ಬಂದಿರೋ ಟಾರ್ಚರಾ? ಚಿಕನ್ ಬೇಕಾ? ಮಾತಾಡಬೇಕಾ? ಓಕೆ, ಮಾತಾಡಬೇಕು. ಸರಿ, ಹೇಳಿ, ನಿಮಗಿಲ್ಲಿ ಯಾರಿಂದೆಲ್ಲ ತೊಂದರೆ ಆಗ್ತಿದೆಯಾ? ಓಕೆ ಓಕೆ ಓಕೆ, ನಿಮಗೆ ಇಲ್ಲಿರೋಕ್ಕೆ ಇಷ್ಟ ಆಗ್ತಾ ಇಲ್ವಾ? ಆ್ಯಕ್ಚುಲಿ ಇದನ್ನು ಎಳೆದಿದ್ದು ನೀವೇನಾ? ಇಲ್ಲಿದ್ದನ್ನ ಎಳೆದಿದ್ದು ನೀವೇನಾ? ಓಕೆ, ಏನು ಕೇಳಿದ್ರಿ? ನಾನು ಎದ್ರುಕೊಂಡು ಹೋಗ್ಲಿ ಅಂತನಾ? ನಾನು ಎದ್ರುಕೊಂಡು ಹೋಗ್ಲಿ ಅಂತ ಹೇಳ್ದಿದ್ದ? ಓಕೆ, ಬಟ್ ನಾನು ಚಾಲೆಂಜ್ ಮಾಡಿ ಬಂದಿದ್ದೀನಿ ಇಲ್ಲಿ. ಚಾಲೆಂಜ್ ಮೇಲೆ ಬಂದಿರೋದ್ರಿಂದ ನೀನು ಎಷ್ಟೇ ಎದುರಿಸೋದೇ ಆಗಲಿ, ನೀನು ಏನೇ ಮಾಡಿದ್ರು ಕೂಡ ನಾನು ಹೋಗಲ್ಲ. ಸೊ ಬೇಕಿದ್ರೆ ಚಿಕನ್ ಕೊಡ್ತೀನಿ, ತಿನ್ಕೊಂಡು ಹೋಗ್ಬಿಡು. ಗಿದ್ರಿಸೋದು ಮಾಡಬೇಡ ದಯವಿಟ್ಟು, ಹೆದರಿಕೆ ಆಗುತ್ತೆ. ಆದರೂ ಹೋಗೋಕ್ಕಾಗಲ್ಲ, ನನ್ನ ಕಷ್ಟ ಅರ್ಥ ಮಾಡ್ಕೊ. ದಯವಿಟ್ಟು ಫ್ರೆಂಡ್ ಆಗ್ಬಿಡೋಣ ಇಬ್ಬರು, ಓಕೆನಾ? ಓಕೆನಾ? ಓಕೆ ಸ್ನೇಹಿತರೆ, ದೆವ್ವ ಫ್ರೆಂಡ್ ಆಗುತ್ತಂತೆ. ಸೊ ಇವಾಗ ಅದಕ್ಕೆ ಒಂದು ಪೀಸ್ ಕಬಾಬ್ ಕೊಡ್ತಾಯಿದ್ದೀನಿ. ಸೊ ಇವಾಗ ಕಬಾಬ್ ತಿಂದು ಈ ಚಿಕನ್ನ ಖಾಲಿ ಮಾಡಿಬಿಟ್ಟು ನಾನು ಕಣ್ಣು ಮುಚ್ಕೊಂಡು ಮಲ್ಕೊಂಬಿಡ್ತೀನಿ. ಅದೇನೇ ಆಗಲಿ, ಬೆಳಗ್ಗೆ ಎದ್ಬಿಟ್ಟು ಇಲ್ಲಿಂದ ಟೆಂಟ್ ಖಾಲಿ ಮಾಡೋಣ, ಓಕೆನಾ ಫ್ರೆಂಡ್ಸ್? ಓಕೆ ಅಂದರೆ ಇವಾಗಲೇ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕಬಾಬ್ನ ತಿನ್ಕೊಂಡು ನಾನು ಇಲ್ಲಿ ಮಾಡ್ಕೊಂಬಿಡ್ತೀನಿ. ಸರಿ ಶ್ವೇತಾ ಅವರೇ, ಬನ್ನಿ ಕಬಾಬ್ ತಿನ್ಕೊಳ್ಳಿ, ಇಲ್ಲಿ ಇಟ್ಟಿರ್ತೀನಿ. ನಿಮ್ಮ ಪಾಲನ್ನ ನೀವು ತಿನ್ಕೊಂಡೋಗಿ. ಓಕೆ ಸ್ನೇಹಿತರೆ, ಆ್ಯಕ್ಚುಲಿ ಕ್ಯಾಮ್ರದ್ದು ಬ್ಯಾಟ್ರಿ ಡೌನ್ ಆಯಿತು. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ ಹಿಂಗೆ ಬಿಟ್ಟಿದ್ದೀನಿ. ಬೆಳಗ್ಗೆ ನೋಡ್ಕೊಳ್ಳೋಣ. ಸದ್ಯಕ್ಕೀಗ ಒಳಗಡೆ ಬಂದು ನಾನು ಮಲ್ಕೊಂತೀನಿ, ಅಷ್ಟೇ ಮಾಡೋದೀಗ. ಸ್ನೇಹಿತರೆ, ಒಂದು ಹೇಳ್ತಾಯಿದ್ದೀನಿ, ನಾನು ಕಷ್ಟ ಬಿದ್ದು ಮಾಡ್ತಾಯಿದ್ದೀನಿ, ಓಕೆನಾ? ಇಲ್ಲಿ ಸೋಲೋ ಅನ್ನೋರಿಗೆ ನಾನು ಅವ್ರ ಕಮೆಂಟ್ಗೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು ಸೊ ಬಂದಿದ್ದೀನಿ, ಆಯಿತಾ? ಸೊ ಆನಂದ್ ಅವರೇ, ನಿಮ್ಮ ಕಮೆಂಟು ಏನಂದರೆ, ನಿಮಗೆ ದೆವ್ವದ ಅನುಭವ ಆಗಬೇಕು ಅಂದರೆ ನೀನು ಒಬ್ಬನೇ ಹೋಗಿ ಕಾಡಲ್ಲಿ ಚಿಕನ್ ಮಾಡ್ಕೊಂಡು ತಿನ್ನಬೇಕು, ಅನುಭವ ಆಗುತ್ತೆ. ಸೊ ಅದಕ್ಕೆ ನಾನು ಚಾಲೆಂಜ್ ಅಕ್ಸೆಪ್ಟೆಡ್ ಬ್ರೋ ಅಂತ ಹಾಕಿದ್ದೆ. ಅದಕ್ಕೆ ನೀವು ಒಂದು ರಾತ್ರಿ ಅಲ್ಲೇ ಆಲ್ಟ್ ಆಗಬೇಕು ಬ್ರೋ ಅಂತ. ಓಕೆ, ನಾನು
ಆಲ್ಟ್ ಆಗ್ತಾಯಿದ್ದೀನಿ. ಸೊ ಇವತ್ತು ನೈಟ್ ಫುಲ್ಲು ಇಲ್ಲೇ ಇರ್ತೀನಿ. ಈಗ ಸಮಯ ತೋರಿಸ್ಬಿಡ್ತೀನಿ. ಮೇಯ್ನಾಗಿ ಗೂಗಲ್ ಟೈಮ್, ಗೂಗಲ್ಗೆ ಇವತ್ತು ತೋರಿಸ್ತೀನಿ. ಸೊ ಕಾಣಿಸ್ತಾ 3:18. ಈಗ ಸಮಯ 3:18 AM. ಏನೋ ಸೌಂಡ್ ಆಗ್ತಿದೆ ಫ್ರೆಂಡ್ಸ್ ಇಲ್ಲಿ. ಆ್ಯಕ್ಚುಲಿ ಕೇಳಿಸ್ಕೊಳ್ಳಿ, ನಿಜವಾಗ್ಲೂ ಸೌಂಡ್ ಆಗ್ತಾಯಿದೆ. ಯಾರೋ ಇದ್ದೀರಾ ಇಲ್ಲಿ? ನಿಜ ಸೌಂಡ್ ಆಗ್ತಿದೆ, ಓಡಾಡ್ತಿರೋದಿಲ್ಲಿ. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಅಂದ್ಕೊತೀನಿ. ಕಮೆಂಟ್ ಮುಂದೆ ಓದಿಸ್ತೀನಿ. ಏಯ್ ಆ್ಯಕ್ಚುಲಿ ಟೆಂಟ್ ಬಿಟ್ಟು ಹೊರಗೆ ನಾನು ಹಂಗೆ ಇದ್ರೂ ಹೋಗಲ್ಲ ಇವಾಗ. ಆ್ಯಕ್ಚುಲಿ ಏನೋ ಭಯ ಆಗ್ತಾಯಿದೆ, ಏನೋ ಆಗ್ತಾಯಿದೆ ಇಲ್ಲಿ. ಯಾರೋ ನಿಜವಾಗ್ಲೂ ಓಡಾಡ್ದಂಗೆ ಆಗ್ತಾಯಿದೆ. ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ಯಾರೋ ಇದ್ದಾರೆ? ಯಾರಾದರೂ ಇದ್ದೀರಾ ಇಲ್ಲಿ? ಹಲೋ. ಓಹೋ, ಸದ್ಯಕ್ಕೆ ರಾತ್ರಿ ಕಳೆದ್ಬಿಟ್ರೆ ಸಾಕಾಯ್ತು ಇಲ್ಲಿ. ಆ್ಯಕ್ಚುಲಿ ದೆವ್ವಗಳಿದ್ದಾವೆ ಅನ್ನೋ ಭಯ ಅಲ್ಲ, ಕಾಡಂದಿ ಮತ್ತು ಪ್ರಾಣಿಗಳು. ಕೇಳಿಸ್ಕೊಳ್ಳಿ, ಕಾಡಂದಿ ಸೌಂಡು. ನಿಜವಾಗ್ಲೂ ಕಾಡಂದಿ ಇದೆ ಅನಿಸುತ್ತೆ. ಕಾಡಂದಿ ಸೌಂಡ್ ಬರ್ತಾಯಿದೆ, ಮತ್ತು ಯಾರೋ ಓಡಾಡ್ದಂಗೆ ಸೌಂಡ್ ಬರ್ತಾಯಿದೆ. ಮೋಸ್ಟ್ಲಿ ಇಲ್ಲೇ ಹತ್ರದಲ್ಲಿರಬೇಕು ಅನ್ನಿಸ್ತಾ ಇದೆ. ವಾ ದೇವ್ರೇ, ಯಾರೋ ಇದ್ದರೆ ದಯವಿಟ್ಟು ಯಾವುದು ಬರ್ದಂಗೆ ಮಾಡಪ್ಪ ಇಲ್ಲಿಂದ. ಆ್ಯಕ್ಚುಲಿ ಏನು ಮಾಡೋದು ಗೊತ್ತಾಯ್ತಿಲ್ಲ. ಯಾವುದು ಪ್ರಾಣಿ ಬರ್ತಾಯಿದ್ರೆ ಸಾಕಿಲ್ಲ ಮತ್ತು ನನಗೆ. ಯಾರು ಏನೋ ಓಡಾಡ್ತಿದೆ ಒಟ್ಟಿನಲ್ಲಿ. ಯಾರು? ಏಯ್ ಬರೋ, ಕೇಳಿಸ್ತಾ ಇದೆಯಾ ನಿಮಗೆ? ನಿಜವಾಗ್ಲೂ ನನಗಂತೂ ಯಾರೋ ಒಳ ಥರ. ಏಯ್ ಯಾರೋ ಒಳ ಥರ, ಓಡೋಗೋ ಥರ. ದೇವ್ರೇ, ನಿಜವಾಗ್ಲೂ ಯಾರೋ ಇದ್ದಾರೆ ಇಲ್ಲಿ. ನಿಜವಾಗ್ಲೂ ಯಾರೋ ಇದ್ದಾರೆ. ಏನೋ ಟಚ್ ಆಯ್ತು ಇಲ್ಲಿ, ನಿಜವಾಗ್ಲೂ ಟಚ್ ಆಯಿತು. ಕೈ ಕೂಡ ನೋಡ್ತಾಯಿದೆ. ಅದ್ರ ಪ್ರಾಣಿ ಗಿಣಿ ಇದ್ದು ಬಿಟ್ಟತ್ತು. ಏನು ಮಾಡೋದು ಗೊತ್ತಾಯ್ತಿಲ್ಲ. ಹೊರಗಡೆ ಆ್ಯಕ್ಚುಲಿ ಬೆಂಕಿ ಉರಿತಾ ಇದೆ. ಬಟ್ ಆದರೂ ಯಾವುದು ಪ್ರಾಣಿ ಬರೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ. ಏನಾಗ್ತಿದೆ ಅಂತ ಗೊತ್ತಾಯ್ತಿಲ್ಲ ನಿಜವಾಗ್ಲೂ. ಹೊರಗಡೆ ಹೋದು ಯಾಕೋ ಡೇಂಜರ್ ಅನ್ನಿಸ್ತಾ ಇದೆ. ಯಾಕೆಂದರೆ ಪ್ರಾಣಿ ಗಿಣಿ ಬಂದಿದ್ರೆ ಕಷ್ಟ. ಇಲ್ಲಿ ಆ್ಯಕ್ಚುಲಿ ಪ್ರಾಣಿಗಳು ಓಡಾಡ್ತವೆ ಅಂತ ಕೇಳಿದ್ದೆ. ಸೊ ಬೇಡ ಅಂದ್ಕೊತೀನಿ ಹೊರಗಡೆ ಹೋಗೋದು. ಮುಂದೆ ಕಮೆಂಟ್ ಕಂಟಿನ್ಯೂ ಮಾಡಲಾ ಅಥವಾ ರಗ್ಗೋಚ್ಕೊಂಡು ಮಲ್ಕೊಂಬಿಡ್ಲಾ ಸುಮ್ಮನೆ ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಬೆಳಗ್ಗೆವರೆಗೂ
ಸೈಲೆಂಟಾಗಿ ಮಲ್ಕೊಂಬಿಡ್ತೀನಿ. ಯಾಕೋ ಡೌಟ್ ಹೊಡಿತಿದೆ ನಾನು ಮಾತಾಡೋದಕ್ಕಿಂತ. ಸೊ ಇನ್ನೂ ಕಮೆಂಟ್ಗಳಿದೆ ಫ್ರೆಂಡ್ಸ್, ಬಟ್ ಇವಾಗ ಬೇಡ ಅಂದ್ಕೊತೀನಿ. ಸರಿಯಾದ ಟೈಮಲ್ಲ, ಏನೋ ಮಾಡ್ಕೊಳ್ಳ ಅವ್ರಿಗೆ ಬಿಟ್ಟಿದ್ದು. ಬಿಡಿ ಹೋಗಲಿ, ಕಮೆಂಟ್ಗಳು ಬೇಡ. ಈಗ ಮಲ್ಕೊಂಬಿಡ್ತೀನಿ ನಾನು ಅಚ್ಚುಕಟ್ಟಾಗಿ ಸೈಲೆಂಟಾಗಿ. ಸೊ ಯಾವುದೇನಾದ್ರು ಬಂದು ಮಾಡ್ಕೊಳ್ಳಿ, ಬೆಳಗ್ಗೆವರೆಗೂ ಬದುಕಿದ್ರೆ ಸಿಗ್ತೀನಿ. ಬ್ಯಾಟ್ರಿಗಳನ್ನ ಆಫ್ ಮಾಡಿಬಿಟ್ಟು ಸೈಲೆಂಟಾಗಿ ಗೊಚ್ಚ ಮಾಡ್ಕೊಂಬಿಡ್ತೀನಿ. ಯಾವ ಸವಾಸನೂ ಬೇಡ, ಯಾವುದೂ ಬೇಡ, ಏನೂ ಬೇಡ. ಸರಿ ಹೇಳ್ತಾ ಇದ್ದೀನಿ, ಸೈಲೆಂಟಾಗಿ ಮಲ್ಕೊಂಬಿಡ್ತೀನಿ. ಯಾಕೆಂದರೆ ಏನು ಗೊತ್ತಾ, ಇಲ್ಲಿ ಯಾವ್ದಾರ ಪ್ರಾಣಿ ಗಿಣಿ ಇದ್ದರೆ ವಾಯ್ಸಿಗೆ ಬಂದರೂ ಬರ್ಬೋದು. ಸೊ ದೆವ್ವನ ಭಯ ಅಲ್ಲ, ಬಟ್ ಏನು ಗೊತ್ತಾ, ಯಾವುದೋ ಲೇಡಿ ಸತ್ತಿರೋ ಥರ ಸೌಂಡ್ ಕೇಳಿಸ್ತು. ಅದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ನಿಜವಾಗ್ಲೂ ಕೇಳಿಸ್ತು ನನಗೆ. ರೆಕಾರ್ಡ್ ಆಗಿದ್ರೆ ನಿಜವಾಗ್ಲೂ ಹಾಕ್ತೀನಿ ಅದನ್ನ. ಇವಾಗ ಮತ್ತೆ ಇಲ್ಲಿ ಹೇಳ್ತಿದ್ದೀನಲ್ಲ, ಇಲ್ಲಿ ಕೂಡ ರಿಟರ್ನ್ ಹಾಕ್ತೀನಿ ಅದನ್ನ. ಯಾರು ಏಯ್ ಬರೋ ಕೇಳಿಸ್ತಾ ಇದೆಯಾ ನಿಮಗೆ? ನಿಜವಾಗ್ಲೂ ನನಗಂತೂ ಯಾರೋ ಒಳ್ಳೆ ಥರ ಯಾರು ನಿಜವಾಗ್ಲೂ ಬಂದಿದ್ರೆ, ಬಟ್ ಹತ್ಕೊಂಡು ಹೋದಂಗೂ ಆಯಿತು, ಓಡಾಡ್ದಂಗೂ ಆಯಿತು. ನಿಜವಾಗ್ಲೂ ಭಯ ಆಗ್ತದೆ. ಆ್ಯಕ್ಚುಲಿ ಚಾಲೆಂಜ್ ಅಕ್ಸೆಪ್ಟೇ ಮಾಡಬಾರ್ದು ಅನ್ನೋ ಅಷ್ಟು ಭಯ ಆಗ್ತಿದೆ. ಬಟ್ ಆಲ್ಮೋಸ್ಟು ಟೈಮ್ ಇವಾಗ ನೋಡಿದ್ರ 3:41 ಬೆಳಗಿನ ಜಾವ. ಇನ್ನೊಂದು 3 ಅವರ್ ಹಿಂಗೆ ಆಡ್ಬಿಟ್ರೆ 6 ಗಂಟೆಗೆ ಬೆಳಕರಿಯುತ್ತೆ. ಇಲ್ಲಿಂದ ಏಯ್ ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾವುದೋ ಇದೆ ಇಲ್ಲಿ ನೋಡಿ. ನನಗೆ ಒಳಗಡೆ ಬಂದು ಸುಮಾರು 2 ಅವರ್ ಮೇಲಾಯಿತು. ಆ್ಯಕ್ಚುಲಿ 1 ಅವರ್ ಆಯಿತು ಅಂದ್ಕೊಂತೀನಿ, 1 ಅವರ್ 2 ಅವರ್. ಬೆಂಕಿ ಎಷ್ಟು ಜೋರಾಗಿ ಉರಿತಾ ಇದೆ. ಮತ್ತು ಈ ಕಡೆಯಿಂದ ಲೇಡೀಸ್ ವಾಯ್ಸು, ನಿಜವಾಗ್ಲೂ ಭಯ ಆಗ್ತಾಯಿದೆ. ಈ ಟೈಮಲ್ಲಿ ಆ್ಯಕ್ಚುಲಿ 4 ಗಂಟೆ ಆಗ್ತಾ ಬಂತು, 3:45 ಇವಾಗ. ಏಯ್ ನಿಜವಾಗ್ಲೂ ಯಾರೋ ಓಡಾಡ್ತವ್ರೆ. ಗುರು ಯಾರು ಕಮೆಂಟ್ ಹಾಕಿದ್ದವನು ನಾನ್ ವೆಜ್ ತಿಂದರೆ ದೇವ್ದ ಅನುಭವ ಆಗುತ್ತೆ ಅಂತ ನಿಜವಾಗ್ಲೂ ಓಡಾಡ್ದಂಗೆ ಆಗ್ತಿದೆ. ಸೀರಿಯಸ್ಲಿ ಹೇಳ್ತಾಯಿದ್ದೀನಿ, ಸಖತ್ ಭಯಪಡಿಸ್ತಿದೆ. ಸಖತ್ ಶಬ್ದ, ಮತ್ತು ನಗೋದು, ಅಳ್ತಾ ಹೋಗ್ತಾ ಇರೋದು, ಓಡಾಡ್ತಾ ಇರೋದು ಸುತ್ತ, ಟೆಂಟ್ ಸುತ್ತ. ನಿಜವಾಗ್ಲೂ ಭಯ ಆಗ್ತಿದೆ ಗುರು. ನಿನ್ನ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಕೊಂಡು ತಪ್ಪು ಮಾಡಿದೆ ಅನ್ನಿಸ್ತಿದೆ ಇವಾಗ. ನಿಜವಾಗ್ಲೂ ಭಯ ಆಗ್ತಿದೆ. ಇನ್ನು 3 ಅವರ್ ಅದು ಹೆಂಗೆ ಕಳೀತೀನೋ ನನಗಂತೂ ಗೊತ್ತಿಲ್ಲ, ಬಟ್ ಕಳೀಲೇಬೇಕು. ಬರೋದು ಬಂದುಬಿಟ್ಟಿದ್ದೀನಿ. ಇಷ್ಟೊತ್ತು ಕಾದಿದ್ದೀನಿ, ಇಷ್ಟೊತ್ತು ಕೂತಿದ್ದೀನಿ, ಇಷ್ಟೊತ್ತು ಧೈರ್ಯವಾಗಿದ್ದೀನಿ. ಸೊ ಇನ್ನು 3 ಅವರ್ಗೋಸ್ಕರ ಧೈರ್ಯ ಗಿಡಿಸ್ಕೊಂಡು ವೀಡಿಯೋ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಯಾರು ಏನಾರು ಕಮೆಂಟ್ ಮಾಡ್ಕೊಳ್ಳಿ, ನನಗೆ ಅದು ತಲೆನೋವಿಲ್ಲ. ಆ 3 ಅವರ್ ಅದು ಏನೇ ಕಷ್ಟ ಆಗಲಿ ಇಲ್ಲಿದ್ದೇ ಇರ್ತೀನಿ ನಾನು. ಅದೇನೋ ಒಂದು ಏನಾರು ಆಗಲಿ 3 ಅವರ್ ನಾನು ಇಲ್ಲಿದ್ದೇ ಇರ್ತೀನಿ, ಒಬ್ಬನೇ ಹೋಗಲ್ಲ, ಯಾವ ಕಾರಣಕ್ಕೂ ಹೋಗಲ್ಲ. ಅದೇನಾರು ಆಗಲಿ, ಬದುಕಿದ್ರೆ ಬಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಸತ್ತರೆ ಇಲ್ಲ ಅಷ್ಟೇ. ಬೇರೆ ಯಾರಿಗಾರು ವೀಡಿಯೋ ಸಿಕ್ಕಿದ್ದು ಅಪ್ಲೋಡ್ ಮಾಡಬೇಕಷ್ಟೇ. ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಸಖತ್ ಸೌಂಡ್ ಆಗ್ತದೆ, ಏನಂತ ಗೊತ್ತಿಲ್ಲ. ಜೀವದ ಮೇಲೆ
ಆಸೆನೇ ಹೋಗ್ಬಿಟ್ಟಿತ್ತು ಈಗ. ಸೈಲೆಂಟ್ ಈಗ ಫುಲ್ ಸೈಲೆಂಟ್ ಇದೆ. ನೋಡ್ತಾ ಇರಿ, ಏನಾದ್ರು ಸೌಂಡ್ ಬಂದೇ ಬರುತ್ತೆ, 100% ಬರುತ್ತೆ. ಕೇಳಿಸ್ಕೊಳ್ಳಿ. ಓಡಾಡ್ತಾ ಇರುತ್ತೆ ಸೌಂಡ್.